ಸನಾತನ ಧರ್ಮದ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಮಧುವಣ ಗೀತೆಯಂತೆ ಪ್ರಯಾಗ್ರಾಜ್ ಸಿದ್ಧತೆ ಕೂಡ ನಡೀತಾ ಇದೆ. ಜನವರಿ 14ರಿಂದ ಫೆಬ್ರವರಿ 26 ತನಕ ನಡೆಯುವ ಕುಂಭಮೇಳ. ಈಗಾಗಲೇ ಕುಂಭಮೇಳಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಕುಂಭಮೇಳಕ್ಕೆ ಯಾತ್ರಾರ್ಥಿಗಳು ಆಗಮಿಸ್ತಾ ಇದ್ದಾರೆ. ನಾಗಸಾಧುಗಳಿಂದ ಹಿಡಿದು ಸಾಧನೆ ಅಭ್ಯಾಸ ಮಾಡುವಂತ ಮತ್ತು ಆಧ್ಯಾತ್ಮಿಕ ಶಿಸ್ತಿನ ಕಟ್ಟುನಿಟ್ಟಾದ ಮಾರ್ಗವನ್ನ ತೀವ್ರವಾಗಿ ಅನುಸರಿಸುವಂತ ಧರ್ಮದ ಎಲ್ಲ ವಿಭಾಗಗಳಿಂದ ಇಲ್ಲಿಗೆ ಬರ್ತಾರೆ. ಮಧುವನ ಗೀತೆಯಂತೆ ಕೂಡ ಸಿದ್ಧವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಆಧ್ಯಾತ್ಮಿಕತೆಗೆ ಕಿರೀಟಪ್ರಾಯವಾದಂತಹ ಮಹಾಕುಂಭಮೇಳದ ಸಿದ್ಧತೆಗಳು ನಡೀತಾ ಇದೆ. ನಾನೀಗ ಸದ್ಯಕ್ಕೆ ಮಹಾಕುಂಭಮೇಳದ ಅಂದ್ರೆ ಪ್ರಯಾಗ್ರಾಜ್ನಲ್ಲಿರುವ ಹನುಮ ಮಂದಿರದ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಕುಂಭಮೇಳದ ಸಿದ್ಧತೆಗಳು ಸಾಕಷ್ಟು ನಡೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಹನುಮಾನ್ ಮಂದಿರದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಹನುಮಾನ್ ಮಂದಿರದಲ್ಲಿ ಒಂದು ಪೂಜೆಗೆ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ, 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದಲ್ಲಿ ಇದು ಕೂಡ ಬಹಳಷ್ಟು ಒಂದು ವಿಶೇಷ ಅನ್ಸುತ್ತೆ. ಯಾಕಂದ್ರೆ ಹನುಮಾನ್ ಮಂದಿರಕ್ಕೆ ಮೊದಲಿಗೆ ಪೂಜೆಯನ್ನ ಸಲ್ಲಿಸುವಂತಹ ಕೆಲಸ ಆಗುತ್ತೆ. 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂದ್ರೆ ಅದು ಹನುಮಾನ್ ಮಂದಿರದಲ್ಲಿ ನಡೆಯುವಂತಹ ಪೂಜೆ. ಇಲ್ಲಿ ನೋಡಬಹುದು ನೀವು, ಸಂಪೂರ್ಣವಾಗಿ ಹೂಗಳಿಂದ ಅಲಂಕೃತವಾಗಿರ್ತಕ್ಕಂಥದ್ದು. ಇಲ್ಲಿಗೆ ಲಕ್ಷಾಂತರ ಜನ ಅಂದ್ರೆ ಅಲ್ಲಿಗೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಎಲ್ಲರೂ ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ. ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಂದ್ರೆ ಭಕ್ತಾದಿಗಳು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಹನುಮಾನ್ ಮಂದಿರದಲ್ಲಿ ಭೇಟಿ ನೀಡುವಂಥದ್ದು. ಇದರ ಜೊತೆಗೆ ಇಲ್ಲಿ ನೋಡಬಹುದು ನೀವು, ಬಹಳಷ್ಟು ವಿಶೇಷತೆಗಳಿಂದ ಕೂಡಿದೆ. ನನ್ನ ಬಲಭಾಗದಲ್ಲಿ ನೋಡೋದಾದ್ರೆ ಸಂಪೂರ್ಣವಾಗಿ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು. ಅತಿ ದೊಡ್ಡ ಹನುಮಾನ್ ಮಂದಿರ ಇದಾಗಿರ್ತಕ್ಕಂಥದ್ದು. ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ, ಹಾಗಾಗಿ ಕ್ಯೂ ಸಿಸ್ಟಮ್ ಅನ್ನ ನೋಡಬಹುದು. ಬೇರೆ ಬೇರೆ ಕಡೆ ಸ್ಥಳಗಳಿಂದ ಬಂದಂತಹ ಜನರು ಕೂಡ ಹನುಮಾನ್ ಟೋಪಿ ಹಾಕುವ ಮೂಲಕ ಇಲ್ಲಿ ನೋಡಬಹುದು ನೀವು, ಹನುಮಾನ್ ಟೋಪಿಗಳನ್ನ ಎಲ್ಲರೂ ಕೂಡ ಒಂದೊಂದು ಟೀಮ್ ಬರುವ ಮೂಲಕ ಹನುಮ ಭಕ್ತರು ಹನುಮಾನ್ ಟೋಪಿಗಳಿರ್ಬೋದು, ಹನುಮಾನ್ ರೀತಿಯಾದ ಡ್ರೆಸ್ಗಳಿರ್ಬೋದು, ಅದೇ ರೀತಿಯಾದಂತಹ ಒಂದು ವಿಶೇಷ ವೇಷಭೂಷಣಗಳಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರುವಂತದ್ದು. ಅಂದ್ರೆ ಈ ಭಾಗದಲ್ಲಿ ಅತಿ ದೊಡ್ಡ ಹನುಮಾನ್ ಮಂದಿರ ಇದಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ವಿಶೇಷತೆಯಲ್ಲಿ ಬಹಳ ಪ್ರಮುಖವಾಗಿ ಆಂಜನೇಯನ ಅಂದ್ರೆ ಹನುಮಾನ್ ಮಂದಿರ ಏನಿದೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನರುದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಸನಾತನ ಧರ್ಮದ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಮಧುವಣ ಗೀತೆಯಂತೆ ಪ್ರಯಾಗ್ರಾಜ್ ಸಿದ್ಧತೆ ಕೂಡ ನಡೀತಾ ಇದೆ. ಜನವರಿ 14ರಿಂದ ಫೆಬ್ರವರಿ 26 ತನಕ ನಡೆಯುವ ಕುಂಭಮೇಳ. ಈಗಾಗಲೇ ಕುಂಭಮೇಳಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಕುಂಭಮೇಳಕ್ಕೆ ಯಾತ್ರಾರ್ಥಿಗಳು ಆಗಮಿಸ್ತಾ ಇದ್ದಾರೆ. ನಾಗಸಾಧುಗಳಿಂದ ಹಿಡಿದು ಸಾಧನೆ ಅಭ್ಯಾಸ ಮಾಡುವಂತ ಮತ್ತು ಆಧ್ಯಾತ್ಮಿಕ ಶಿಸ್ತಿನ ಕಟ್ಟುನಿಟ್ಟಾದ ಮಾರ್ಗವನ್ನ ತೀವ್ರವಾಗಿ ಅನುಸರಿಸುವಂತ ಧರ್ಮದ ಎಲ್ಲ ವಿಭಾಗಗಳಿಂದ ಇಲ್ಲಿಗೆ ಬರ್ತಾರೆ. ಮಧುವನ ಗೀತೆಯಂತೆ ಕೂಡ ಸಿದ್ಧವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಆಧ್ಯಾತ್ಮಿಕತೆಗೆ ಕಿರೀಟಪ್ರಾಯವಾದಂತಹ ಮಹಾಕುಂಭಮೇಳದ ಸಿದ್ಧತೆಗಳು ನಡೀತಾ ಇದೆ. ನಾನೀಗ ಸದ್ಯಕ್ಕೆ ಮಹಾಕುಂಭಮೇಳದ ಅಂದ್ರೆ ಪ್ರಯಾಗ್ರಾಜ್ನಲ್ಲಿರುವ ಹನುಮ ಮಂದಿರದ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಕುಂಭಮೇಳದ ಸಿದ್ಧತೆಗಳು ಸಾಕಷ್ಟು ನಡೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಹನುಮಾನ್ ಮಂದಿರದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಹನುಮಾನ್ ಮಂದಿರದಲ್ಲಿ ಒಂದು ಪೂಜೆಗೆ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ, 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದಲ್ಲಿ ಇದು ಕೂಡ ಬಹಳಷ್ಟು ಒಂದು ವಿಶೇಷ ಅನ್ಸುತ್ತೆ. ಯಾಕಂದ್ರೆ ಹನುಮಾನ್ ಮಂದಿರಕ್ಕೆ ಮೊದಲಿಗೆ ಪೂಜೆಯನ್ನ ಸಲ್ಲಿಸುವಂತಹ ಕೆಲಸ ಆಗುತ್ತೆ. 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂದ್ರೆ ಅದು ಹನುಮಾನ್ ಮಂದಿರದಲ್ಲಿ ನಡೆಯುವಂತಹ ಪೂಜೆ. ಇಲ್ಲಿ ನೋಡಬಹುದು ನೀವು, ಸಂಪೂರ್ಣವಾಗಿ ಹೂಗಳಿಂದ ಅಲಂಕೃತವಾಗಿರ್ತಕ್ಕಂಥದ್ದು. ಇಲ್ಲಿಗೆ ಲಕ್ಷಾಂತರ ಜನ ಅಂದ್ರೆ ಅಲ್ಲಿಗೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಎಲ್ಲರೂ ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ. ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಂದ್ರೆ ಭಕ್ತಾದಿಗಳು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಹನುಮಾನ್ ಮಂದಿರದಲ್ಲಿ ಭೇಟಿ ನೀಡುವಂತದ್ದು. ಇದರ ಜೊತೆಗೆ ಇಲ್ಲಿ ನೋಡಬಹುದು ನೀವು, ಬಹಳಷ್ಟು ವಿಶೇಷತೆಗಳಿಂದ ಕೂಡಿದೆ. ನನ್ನ ಬಲಭಾಗದಲ್ಲಿ ನೋಡೋದಾದ್ರೆ ಸಂಪೂರ್ಣವಾಗಿ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು. ಅತಿ ದೊಡ್ಡ ಹನುಮಾನ್ ಮಂದಿರ ಇದಾಗಿರ್ತಕ್ಕಂಥದ್ದು. ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ,
ಹಾಗಾಗಿ ಕ್ಯೂ ಸಿಸ್ಟಮ್ ಅನ್ನ ನೋಡಬಹುದು. ಬೇರೆ ಬೇರೆ ಕಡೆ ಸ್ಥಳಗಳಿಂದ ಬಂದಂತಹ ಜನರು ಕೂಡ ನೋಡಿ ಹನುಮಾನ್ ಟೋಪಿ ಹಾಕುವ ಮೂಲಕ ಇಲ್ಲಿ ನೋಡಬಹುದು ನೀವು ಹನುಮಾನ್ ಟೋಪಿಗಳನ್ನ ಎಲ್ಲರೂ ಕೂಡ ಒಂದೊಂದು ಟೀಮ್ ಬರುವ ಮೂಲಕ ಏನು ಹನುಮ ಭಕ್ತರು ಹನುಮಾನ್ ಟೋಪಿಗಳಿರ್ಬೋದು, ಹನುಮಾನ್ ರೀತಿಯಾದ ಡ್ರೆಸ್ಗಳಿರ್ಬೋದು, ಅದೇ ರೀತಿಯಾದಂತಹ ಒಂದು ವಿಶೇಷ ವೇಷಭೂಷಣಗಳಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರುವಂತದ್ದು. ಅಂದ್ರೆ ಈ ಭಾಗದಲ್ಲಿ ಅತಿ ದೊಡ್ಡ ಏನು ಹನುಮಾನ್ ಮಂದಿರ ಇದಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ವಿಶೇಷತೆಯಲ್ಲಿ ಬಹಳ ಪ್ರಮುಖವಾಗಿ ಆಂಜನೇಯನ ಅಂದ್ರೆ ಹನುಮಾನ್ ಮಂದಿರ ಏನಿದೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನರುದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಸನಾತನ ಧರ್ಮದ ಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಮಧುವಣ ಗಿತ್ತಿಯಂತೆ ಪ್ರಯಾಗ್ರಾಜ್ ಸಿದ್ಧತೆ ಕೂಡ ನಡೀತಾ ಇದೆ. ಜನವರಿ 14ರಿಂದ ಫೆಬ್ರವರಿ 26 ತನಕ ನಡೆಯುವ ಕುಂಭಮೇಳ. ಈಗಾಗಲೇ ಕುಂಭಮೇಳಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಕುಂಭಮೇಳಕ್ಕೆ ಯಾತ್ರಾರ್ಥಿಗಳು ಆಗಮಿಸ್ತಾ ಇದ್ದಾರೆ. ನಾಗಸಾಧುಗಳಿಂದ ಹಿಡಿದು ಸಾಧನೆ ಅಭ್ಯಾಸ ಮಾಡುವಂತ ಮತ್ತು ಆಧ್ಯಾತ್ಮಿಕ ಶಿಸ್ತಿನ ಕಟ್ಟುನಿಟ್ಟಾದ ಮಾರ್ಗವನ್ನ ತೀವ್ರವಾಗಿ ಅನುಸರಿಸುವಂತ ಧರ್ಮದ ಎಲ್ಲ ವಿಭಾಗಗಳಿಂದ ಇಲ್ಲಿಗೆ ಬರ್ತಾರೆ. ಮಧುವನ ಗಿತ್ತಿಯಂತೆ ಕೂಡ ಸಿದ್ಧವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಆಧ್ಯಾತ್ಮಿಕತೆಗೆ ಕಿರೀಟಪ್ರಾಯವಾದಂತಹ ಮಹಾಕುಂಭಮೇಳದ ಸಿದ್ಧತೆಗಳು ನಡೀತಾ ಇದೆ. ನಾನೀಗ ಸದ್ಯಕ್ಕೆ ಏನು ಮಹಾಕುಂಭಮೇಳದ ಅಂದ್ರೆ ಪ್ರಯಾಗ್ರಾಜ್ನಲ್ಲಿರುವ ಹನುಮ ಮಂದಿರದ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಕುಂಭಮೇಳದ ಸಿದ್ಧತೆಗಳು ಸಾಕಷ್ಟು ನಡೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಹನುಮಾನ್ ಮಂದಿರದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಹನುಮಾನ್ ಮಂದಿರದಲ್ಲಿ ಏನು ಒಂದು ಪೂಜೆಗೆ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ, ಏನು 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದಲ್ಲಿ ಇದು ಕೂಡ ಬಹಳಷ್ಟು ಒಂದು ವಿಶೇಷ ಅನ್ಸುತ್ತೆ. ಯಾಕಂದ್ರೆ ಹನುಮಾನ್ ಮಂದಿರಕ್ಕೆ ಮೊದಲಿಗೆ ಪೂಜೆಯನ್ನ ಸಲ್ಲಿಸುವಂತಹ ಕೆಲಸ ಆಗುತ್ತೆ. 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದ ಬಹುಮುಖ್ಯ ವಿಶೇಷತೆ ಅಂದ್ರೆ ಅದು ಹನುಮಾನ್ ಮಂದಿರದಲ್ಲಿ ನಡೆಯುವಂತಹ ಪೂಜೆ. ಇಲ್ಲಿ ನೋಡಬಹುದು ನೀವು ಸಂಪೂರ್ಣವಾಗಿ ಹೂಗಳಿಂದ ಅಲಂಕೃತವಾಗಿರ್ತಕ್ಕಂಥದ್ದು. ಇಲ್ಲಿಗೆ ಲಕ್ಷಾಂತರ ಜನ ಅಂದ್ರೆ ಅಲ್ಲಿಗೆ ಬರುವಂತಹ ಕುಂಭಮೇಳಕ್ಕೆ ಬರುವಂತಹ ಎಲ್ಲರೂ ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ. ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಂದ್ರೆ ಭಕ್ತಾದಿಗಳು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಏನು ಹನುಮಾನ್ ಮಂದಿರದಲ್ಲಿ ಭೇಟಿ ನೀಡುವಂಥದ್ದು. ಇದರ ಜೊತೆಗೆ ಇಲ್ಲಿ ನೋಡಬಹುದು ನೀವು ಬಹಳಷ್ಟು ವಿಶೇಷತೆಗಳಿಂದ ಕೂಡಿದೆ. ನನ್ನ ಬಲಭಾಗದಲ್ಲಿ ನೋಡೋದಾದ್ರೆ ಸಂಪೂರ್ಣವಾಗಿ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು. ಅತಿ ದೊಡ್ಡ ಏನು ಹನುಮಾನ್ ಮಂದಿರ ಇದಾಗಿರ್ತಕ್ಕಂಥದ್ದು. ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ಕ್ಯೂ ಸಿಸ್ಟಮ್ ಅನ್ನ ನೋಡಬಹುದು. ಬೇರೆ ಬೇರೆ ಕಡೆ ಸ್ಥಳಗಳಿಂದ ಬಂದಂತಹ ಜನರು ಕೂಡ ನೋಡಿ ಹನುಮಾನ್ ಟೋಪಿ ಹಾಕುವ ಮೂಲಕ ಇಲ್ಲಿ ನೋಡಬಹುದು ನೀವು ಹನುಮಾನ್ ಟೋಪಿಗಳನ್ನ ಎಲ್ಲರೂ ಕೂಡ ಒಂದೊಂದು ಟೀಮ್ ಬರುವ ಮೂಲಕ ಏನು ಹನುಮ ಭಕ್ತರು ಹನುಮಾನ್ ಟೋಪಿಗಳಿರ್ಬೋದು, ಹನುಮಾನ್ ರೀತಿಯಾದ ಡ್ರೆಸ್ಗಳಿರ್ಬೋದು, ಅದೇ ರೀತಿಯಾದಂತಹ ಒಂದು ವಿಶೇಷ ವೇಷಭೂಷಣಗಳಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರುವಂತದ್ದು. ಅಂದ್ರೆ ಈ ಭಾಗದಲ್ಲಿ ಅತಿ ದೊಡ್ಡ ಏನು ಹನುಮಾನ್ ಮಂದಿರ ಇದಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ವಿಶೇಷತೆಯಲ್ಲಿ ಬಹಳ ಪ್ರಮುಖವಾಗಿ ಆಂಜನೇಯನ ಅಂದ್ರೆ ಹನುಮಾನ್ ಮಂದಿರ ಏನಿದೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನರುದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.